ಸಿಂಹರಾಶಿ, ನಿಮ್ಮ ಕೆಲವು ಕೆಲಸಗಳಲ್ಲಿ ಮೇಲಧಿಕಾರಿಗಳ ಸಹಾಯವನ್ನು ಕೇಳ್ತೀರಿ. ಅದು ನಿಮಗೆ ಅನುಕೂಲವಾಗುತ್ತೆ. ನಿಮ್ಮ ಉದಾತ್ತ ಭಾವನೆಯನ್ನು ಗಮನಿಸಿದಂಥವರು ಬಹಳ ಉದಾರವಾಗಿ ನಿಮಗೆ ಸಹಕಾರವನ್ನು ಮಾಡುವಂಥವರು ಇರ್ತಾರೆ. ಸ್ವಾಭಿಮಾನಕ್ಕೆ ಧಕ್ಕೆ ಬೇಡ. ನಿಮ್ಮ ಸ್ವಾಭಿಮಾನಕ್ಕೆ ಎಲ್ಲಿ ಧಕ್ಕೆ ಬರುತ್ತೋ ಅಂತಹ ಯಾವ ಕೆಲಸವನ್ನು ಕೂಡ ಮಾಡಬೇಡಿ. ಅದು ಆತ್ಮಗೌರವ ಇಲ್ಲ ಅಂತಾದರೆ ಯಾವ ಸಾಧನೆಯನ್ನು ಮಾಡಿದರೂ ಕೂಡ ಅದು ಶೂನ್ಯ ಅಂತ ಹೇಳಿ ಅನ್ನಿಸ್ಕೊಳ್ಳುವಂಥದ್ದು. ಶಿಕ್ಷಣ ಮತ್ತು ರಾಜಕೀಯ ಈ ಎರಡೂ ವಿಚಾರದಲ್ಲಿ ಯಶಸ್ಸಿದೆ. ಸಮಯವನ್ನು ಅರಿತು, ಅವಕಾಶವನ್ನು ಅರಿತು, ಸಂದರ್ಭ ವಾತಾವರಣಾದಿಗಳನ್ನು ಗಮನಿಸಿಕೊಂಡು ಮುಂದುವರಿತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಅನಿಸಿಕೆಗಳೇನಿದೆ ಅದೆಲ್ಲವೂ ಕೂಡ ಈಡೇರತಕ್ಕಂತಹ ಸುಸಮಯ, ಇದು ಒಳ್ಳೆಯ ದಿವಸ ಅಂತ ಹೇಳಬೇಕು. ಉತ್ತಮವಾದಂತಹ ಸಮಯವಾಗಿರೋದ್ರಿಂದ ಶುಭ ಮತ್ತು ಲಾಭ ಎರಡನ್ನೂ ಕೂಡ ನೀವು ನೋಡುವಂಥದ್ದಿದೆ. ಕುಟುಂಬದಲ್ಲೂ ಕೂಡ ಅನ್ಯೋನ್ಯತೆ ಅಂತಕ್ಕಂಥದ್ದಿರುತ್ತೆ. ಹೀಗಾಗಿ ಒಟ್ಟಾರೆ ಎಲ್ಲ ರೀತಿಯ ಶುಭ ಫಲಗಳನ್ನು ನೋಡಲಿಕ್ಕೆ ಅವಕಾಶ ಇರತಕ್ಕಂತಹ ದಿವಸ. ನಾರಾಯಣ ಸ್ತೋತ್ರವನ್ನು ಪಠನೆ ಮಾಡಿ, ಅವಕಾಶ ಇಲ್ಲ ಅಂತಾದರೆ ಅದನ್ನು ಕೇಳಿ ಶುಭವಾಗಿ. ಕನ್ಯಾ ರಾಶಿ, ಕುಟುಂಬದಲ್ಲಿ ಏನೋ ಕಿರಿಕಿರಿ ಇರತಕ್ಕಂತಹ ದಿವಸ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ದೊಡ್ಡ ಮಾತುಗಳು, ಗಲಾಟೆ ಇತ್ಯಾದಿಗಳು ಆಗತಕ್ಕಂಥದ್ದು, ಮನಸ್ತಾಪ, ಒಬ್ಬರಿಗೊಬ್ಬರಿಗೆ ವಿರುದ್ಧವಾದಂತಹ ನಿಲುವುಗಳು ಕುಟುಂಬದಲ್ಲಿ ಕಾಣುವಂಥದ್ದು. ಧಾರ್ಮಿಕ ವಿಚಾರಕ್ಕೆ ಗಲಾಟೆ, ಯಾವುದೋ ಪೂಜೆ ಮಾಡಿಸ್ತೀನಿ ಅಂತಲೋ, ಜಪಾನೋ ಹೋಮನೋ, ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಲೋ, ಪುಣ್ಯಕ್ಷೇತ್ರಕ್ಕೆ ಹೋಗ್ತೀನಿ ಅಂತಲೋ ಮನೆಯಲ್ಲಿ ಮಾತಾಡಿದರೆ, ಹೇಳಿದರೆ, ಆ ನಿರ್ಧಾರ ಮಾಡಿದ್ದೀನಿ ಅಂತ ಅಂದುಕೊಂಡ್ರೆ ಮನೆಯಲ್ಲಿ ಗಲಾಟೆ ಆಗ್ತಕ್ಕಂಥದ್ದು. ಹೀಗಾಗಿ ಧಾರ್ಮಿಕ ವಿಚಾರಗಳಿಗೆ ಅಥವಾ ಈ ಭಗವಂತನನ್ನು ಕುರಿತು ಮಾಡತಕ್ಕಂತಹ ಕೆಲಸಗಳಿಗೆ ಅಡ್ಡಿಯಾಗತಕ್ಕಂತಹ ಸಾಧ್ಯತೆ. ವ್ಯಾಪಾರ ವೃದ್ಧಿಗೆ ಹೊಸ ಮಾರ್ಗವನ್ನು ಕಂಡುಕೊಳ್ತೀರಿ. ವ್ಯಾಪಾರ ವ್ಯವಹಾರಾದಿಗಳನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು, ಅದರಿಂದ ಲಾಭವನ್ನು ಹೇಗೆ ಗಳಿಸಬೇಕು ಅಂತಕ್ಕಂತಹ ವಿಚಾರದಲ್ಲಿ ಬೇರೆಯ ಮಾರ್ಗ ಸಿಕ್ಕತ್ತೆ. ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟವಾಗತಕ್ಕಂತಹ ದಿವಸ. ಇದನ್ನು ಗಮನಿಸ್ಕೊಳ್ಬೇಕು, ಎಚ್ಚರಿಕೆಯಿಂದ ಪಾಲನೆ ಮಾಡಬೇಕಾಗತ್ತೆ. ಆರೋಗ್ಯ ಸಮಸ್ಯೆಯೂ ಕೂಡ ಕಾಡುತ್ತೆ. ಅದರಲ್ಲೂ ವಿಶೇಷವಾಗಿ ಗಂಟಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದಿದೆ. ಹಣದ ವಿಚಾರದಲ್ಲಿ ಮನಸ್ತಾಪವನ್ನು ಮಾಡಿಕೊಳ್ತೀರಿ. ಮಾನಸಿಕವಾಗಿ ಸಮಾಧಾನ ಇಲ್ಲದೆ ಇರತಕ್ಕಂತಹ ಹಣದ ವಿಚಾರ ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥದ್ದಾಗತ್ತೆ. ಸಾಯಂಕಾಲ ಪಶ್ಚಿಮ ದಿಕ್ಕಿಗೆ, ಅಂದರೆ ಸೂರ್ಯ ಮುಳುಗತಕ್ಕಂತಹ ದಿಕ್ಕಿಗೆ ತಿರುಗಿ ಕೂತುಕೊಂಡು 108 ಬಾರಿ ಶಿವಮಂತ್ರವನ್ನು ಓಂ ನಮಃ ಶಿವಾಯ ಎಂಬುದಾಗಿ ಪಠನೆಯನ್ನು ಮಾಡಿ, ಇರತಕ್ಕಂತಹ ಕೆಲವು ಗೊಂದಲಗಳು, ಸಮಸ್ಯೆಗಳು ದೂರವಾಗಿ ಭಗವಂತನ ಅನುಗ್ರಹವಾಗಲಿ. ಶುಭವಾಗಿ. ತುಲಾರಾಶಿ, ಕೈ ಹಿಡಿದಂತಹ ಕೆಲಸಗಳಲ್ಲಿ ಜಯ ಇದೆ. ಯಾವ ಕೆಲಸಕ್ಕೆ ನೀವು ಕೈ ಹಾಕ್ತಿರೋ ಆ ಕೆಲಸಗಳು ಪರಿಪೂರ್ಣವಾಗಿ ನಿಮಗೆ ಯಶಸ್ಸು ಮತ್ತು ಲಾಭ ಅನ್ನುವಂಥದ್ದು ಸಿಕ್ಕತ್ತೆ. ಬಡ್ತಿಗೆ ಅವಕಾಶಗಳಿರತಕ್ಕಂಥದ್ದು, ಉದ್ಯೋಗಿಗಳಿಗೆ ಪ್ರಮೋಷನ್ ಆಗ್ತಕ್ಕಂತಹ ಸಾಧ್ಯತೆ, ಆ ಸೂಚನೆಗಳು ಇಂದು ವಿಶೇಷವಾಗಿ ಕಾಣುವಂಥದ್ದಿದೆ. ಸಮಾಜಮುಖಿ ಕೆಲಸಗಳಲ್ಲಿ ಸಹಕಾರವನ್ನು ನೀಡ್ತೀರಿ. ಸಮಾಜಕ್ಕೆ ಹಿತವಾಗತ್ತೆ ಅನ್ನುವಂತಹ ವಿಚಾರ ನಿಮಗೆ ಸಮಾಧಾನವನ್ನು ಕೊಡುವಂಥದ್ದು. ಎರಡನೇ ಮದುವೆ ಆದವರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದು ಕಾನೂನಾತ್ಮಕವಾಗಿರಬಹುದು ಅಥವಾ ಕೌಟುಂಬಿಕವಾಗಿಯೇ ಇರಬಹುದು. ಸ್ವಲ್ಪ ಸಮಸ್ಯೆಯನ್ನು ಎದುರಿಸಬೇಕಾದಂಥದ್ದು. ಅತಿಯಾದಂತಹ ಶ್ರಮ ಪಡ್ತೀರಿ, ದೇಹಾಲಸ್ಯವಾಗತ್ತೆ, ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಆರ್ಥಿಕವಾಗಿ ಸಮಾಧಾನ, ಹಣಕಾಸಿನ ವಿಚಾರದಲ್ಲಿ ಏನೋ ಒಂದಷ್ಟು ನೆಮ್ಮದಿ, ನನ್ನ ಯೋಗ್ಯತಾನುಸಾರವಾದಂತಹ ಸಂಪಾದನೆ, ಗಳಿಕೆ, ಉಳಿಕೆ ಎಲ್ಲವೂ ಕೂಡ ಆಗ್ತಾ ಇದೆ ಅನ್ನುವಂತಹ ಮಾನಸಿಕ ನೆಮ್ಮದಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ವಿಷ್ಣು ಸಹಸ್ರನಾಮವನ್ನು ಕೇಳಿ ಶುಭವಾಗಿ. ವೃಶ್ಚಿಕ ರಾಶಿ, ಉದ್ಯೋಗದ ವಿಚಾರ ಇರ್ಬೋದು, ವ್ಯವಹಾರದ ವಿಚಾರ ಇರ್ಬೋದು, ಅದರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡಿ, ಆಗ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಸರಿಯಾದಂತಹ ಆಹಾರವನ್ನು ಸೇವನೆ ಮಾಡಿ. ಆಹಾರದಲ್ಲಿ ವ್ಯತ್ಯಯವಾದರೆ ನಿಮ್ಮ ಆರೋಗ್ಯವೂ ಕೂಡ ಕೆಡತಕ್ಕಂಥದ್ದು. ಅಜೀರ್ಣದಂತಹ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದು. ಏನು ತಿಂದರೂ ಕೂಡ ಜೀರ್ಣ ಆಗದಲ್ಲೇ ಅದರಿಂದ ಸಮಸ್ಯೆಯನ್ನು ಅನುಭವಿಸ್ತೀರಿ. ಬೆಲೆ ಬಾಳ್ತಕ್ಕಂತಹ ವಸ್ತುಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ.
ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಹಾಳಾಗಬಹುದು, ಇಲ್ಲ ಕಳವಾಗಬಹುದು. ಏನೇ ಆದರೂ ಕೂಡ ನಷ್ಟ ತಪ್ಪಿದ್ದಲ್ಲ. ಮನೆಯವರ ಸಲಹೆ ಸಹಕಾರ ತುಂಬ ಅಗತ್ಯವಾಗಿರುತ್ತೆ. ಅದನ್ನು ನೀವು ತಿರಸ್ಕಾರ ಮಾಡಿದರೆ ತೊಂದರೆಯನ್ನು ಅನುಭವಿಸಬೇಕಾದಂಥದ್ದು. ಹಣದ ವಿಚಾರದಲ್ಲಿ ಲೆಕ್ಕಾಚಾರ ಸರಿಯಾಗಿರಲಿ. ಸಮಸ್ಯೆಯನ್ನು ಮಾಡಿಕೊಳ್ಳುವಂಥದ್ದು ಬೇಡ. ಆ ಸಮಸ್ಯೆ ಆಗುವ ಸೂಚನೆ ಕಾಣ್ತಾ ಇದೆ. ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿ. ಶುಭವಾಗಿ.